ಜೈ ಭಾರತ್ ವಂದೇ ಮಾತರಂ. ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ಯರ ಮಧ್ಯೆ ಯುದ್ಧ ನಡೀತಿದೆ. ಈ ಮಧ್ಯೆ ಈ ರಾಷ್ಟ್ರ ಇಸ್ರೇಲಿಗಳ ಎಂಟ್ರಿಯನ್ನೇ ಬ್ಯಾನ್ ಮಾಡಿದೆ. ಆ ರಾಷ್ಟ್ರ ಬೇರೆ ಯಾವುದಲ್ಲ, ಮಾಲ್ಡೀವ್ಸ್. ಮೋದಿ ಸರ್ಕಾರ ಇಸ್ರೇಲ್ ಪಾಸ್ಪೋರ್ಟ್ದಾರರ ಮೇಲೆ ನಿಷೇಧವನ್ನು ಹೇರಲು ನಿರ್ಧರಿಸಿದ್ದಾರೆ. ಇಸ್ರೇಲ್ ಪಾಸ್ಪೋರ್ಟ್ ಹೊಂದಿರುವವರು ದೇಶಕ್ಕೆ ಪ್ರವೇಶಿಸುವುದನ್ನು ತಡೆಯಲು ಅಗತ್ಯ ಕಾನೂನುಗಳನ್ನು ತಿದ್ದುಪಡಿ ಮಾಡಲು ಮುಂದಾಗಿದ್ದಾರೆ. ಈ ವಿಚಾರ ತಿಳಿದ ನಂತರ ಇಸ್ರೇಲ್ ಸರ್ಕಾರ ಮಾಲ್ಡೀವ್ಸ್ಗೆ ತಿರುಗೇಟು ನೀಡಲು ಮುಂದಾಗಿದ್ದಾರೆ. ಈ ವಿಚಾರ ತಿಳಿದ ನಂತರ ಇಸ್ರೇಲ್ ಮಾಲ್ಡೀವ್ಸ್ಗೆ ತಿರುಗೇಟು ನೀಡಿದೆ. ಭಾರತದಲ್ಲಿನ ರಾಯಭಾರಿ ಕಚೇರಿ ತನ್ನ ಇಸ್ರೇಲ್ ನಾಗರಿಕರಿಗೆ ಮಾಲ್ಡೀವ್ಸ್ ಬದಲು ಭಾರತದ ಬೀಚ್ಗಳಿಗೆ ತಿರುಗಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಮಾಲ್ಡೀವ್ಸ್ಗೆ ಹೋಗಬೇಡಿ, ಅದರ ಬದಲು ಭಾರತಕ್ಕೆ ಬನ್ನಿ. ಇಲ್ಲಿ ಸುಂದರವಾದ ಬೀಚ್ಗಳಿವೆ ಹಾಗೂ ನಿಮ್ಮ ಆತ್ಮೀಯವಾಗಿ ಬರಮಾಡಿಕೊಡಲಾಗುವುದು ಹಾಗೂ ನಿಮಗೆ ಚೆನ್ನಾಗಿ ಆತಿಥ್ಯವನ್ನು ಕೂಡ ನೀಡಲಾಗುತ್ತದೆ ಅಂತ ಈ ಮೂಲಕ ಮಾಲ್ಡೀವ್ಸ್ಗೆ ಇಸ್ರೇಲ್ ತಿರುಗೇಟು ನೀಡಿದೆ. ಇಸ್ರೇಲ್ನ ವಿದೇಶಾಂಗ ಸಚಿವಾಲಯ ಕೂಡ ತನ್ನ ನಾಗರಿಕರಿಗೆ ಮಾಲ್ಡೀವ್ಸ್ಗೆ ಹೋಗಬೇಡಿ ಅಂತ ಸಲಹೆ ನೀಡಿದೆ. ಕಳೆದ ವರ್ಷ 11,000 ಇಸ್ರೇಲ್ ನಾಗರಿಕರು ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಮಾಲ್ಡೀವ್ಸ್ನ ಸಚಿವರು ಭಾರತದ ಪ್ರಧಾನಿಗೆ ಏನೇನು ಹೇಳಿದ್ರು. ಆಗ ಭಾರತದ ಜನರು ಮಾಲ್ಡೀವ್ಸ್ ಅನ್ನು ಬಾಯ್ಕಾಟ್ ಮಾಡಿದ್ರು. ಆದ್ರೆ ಈಗ ಮಾಲ್ಡೀವ್ಸ್ ಇಸ್ರೇಲ್ ಎಂಟ್ರಿಯನ್ನೇ ಬ್ಯಾನ್ ಮಾಡಿದೆ. ಹೀಗಿರುವಾಗ ಅದರ ಪ್ರವಾಸದ ಮೇಲೆ ತುಂಬಾ ಪರಿಣಾಮ ಬೀಳುವ ಸಾಧ್ಯತೆಗಳಿವೆ. ಇದು ಮಾಲ್ಡೀವ್ಸ್ ಸರ್ಕಾರದ ನಿರ್ಧಾರವಾ ಅಥವಾ ಬೇರೆ ರಾಷ್ಟ್ರಗಳ ಒತ್ತಡಗಳಿವೆ ಇದೆಯಾ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾಲ್ಡೀವ್ಸ್ ಚೀನಾ ಹಾಗೂ ಟರ್ಕಿಗಳ ಜೊತೆ ಮತ್ತಷ್ಟು ಕ್ಲೋಸ್ ಆಗ್ತಿದೆ. ಹೀಗಂತ ಕೆಲವು ರಾಷ್ಟ್ರಗಳ ಒತ್ತಡ ಕೂಡ ಇರುವ ಸಾಧ್ಯತೆ ಕೂಡ ಇವೆ. ಇತ್ತೀಚಿನ ದಿನಗಳಲ್ಲಿ ಚೀನಾ ಮಾಲ್ಡೀವ್ಸ್ಗೆ ಕುಡಿಯುವ ನೀರು ಸರಬರಾಜು ಮಾಡಿತ್ತು. ಅದರ ಜೊತೆ ಮಾಲ್ಡೀವ್ಸ್ ಮತ್ತು ಟರ್ಕಿ ರಾಷ್ಟ್ರಗಳ ನಡುವೆ ಮಾಲ್ಡೀವ್ಸ್ ಟರ್ಕಿಯಿಂದ ಡ್ರೋನ್ ಖರೀದಿಸಲು ಉತ್ಸುಕರಾಗಿದ್ದಾರೆ. ಇದರ ಜೊತೆ ಬೇರೆ ಬೇರೆ ಡಿಫೆನ್ಸ್ ಸಾಮಗ್ರಿಗಳನ್ನು ಖರೀದಿಸಲು ಕೂಡ ಮುಂದಾಗಿದ್ದಾರೆ. ಮೋದಿ ಸರ್ಕಾರ ಬಂದ ಮೇಲೆ ಅಲ್ಲಿನ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೂಡ ಆಗಿದೆ. ಹೀಗಾಗಿ ಪ್ರವಾಸಿಗರನ್ನು ಬ್ಯಾನ್ ಮಾಡುವ ಮೂಲಕ ಕೂಡ ಇನ್ನಷ್ಟು ಆರ್ಥಿಕ ನಷ್ಟ ಉಂಟಾಗ್ತದೆ.